ಹಲೋ ಹಾಯ್ ವಿವರ್ಸ್, ಫೈನಲಿ ನಾವೀಗ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಒಳಗಡೆ ತುಂಬ ಡಿಮ್ಯಾಂಡ್ ಇದೆ ವೋಲ್ವೋಗೆ. ಎಲ್ಲರೂ ಕ್ಯೂ ನಿಂತಿದ್ದಾರೆ ಒಳಗಡೆ ಶೂಟ್ ಮಾಡೋಕ್ಕೆ. ಇನ್ನೂ ಎಲ್ಲ ಡೆಲಿಗೇಟ್ಸ್ ಎಲ್ಲ ಇದ್ದಾರೆ. ನಮಗೆ ಸಿಗುತ್ತಾ ಇಲ್ಲ, ಬಟ್ ಹೋಗೋಣ, ಬಿಡೋದು ಬೇಡ. ಇಲ್ಲಿವರೆಗೂ ಬಂದಿದ್ದೀವಿ, ಒಳಗಡೆ ಹೋಗದೆ ಇರ್ತೀವ, ಶೂಟ್ ಮಾಡೋಣ. ನಮ್ಮ ಹತ್ರ ವೋಲ್ವೋ ಎಂಪ್ಲಾಯಿನೇ ಇದ್ದಾರೆ, ಅವ್ರ ಹತ್ರನೇ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಸರ್ ಬನ್ನಿ. ನಮ್ಮ ಬ್ಯಾಂಗ್ಳೂರವರು ನಮ್ಮ ಕನ್ನಡದವರೇ ಸಿಕ್ಬಿಟ್ಟಿದ್ದಾರೆ ನಮಗೆ. ಯಾವುದಿಲ್ಲ ವಾವ್, ವಾಟ್ ಅ ಟೆಕ್ನಾಲಜಿ. ಕಾಫಿ ಡೇ ಆನ್ ವೀಲ್ಸ್ ಅಂತ ಹೇಳ್ಬೋದು. ಸಕ್ಕತ್ತಾಗಿರುವಂತಹ ನಿಮಗೆ ನೋಡಿ ಏನೇನು ಫ್ಯೂಚರ್ಸ್ ಇದೆ ಅಲ್ಲಿ. ಇಲ್ಲಿ ನಿಮಗೆ ಕಾಫಿ ಕಂಡೆನ್ಸರ್ ಎಲ್ಲ ಬರುತ್ತೆ, ಮಿಷಿನ್ಸು. ಹಾಯ್ ವ್ಯೂವರ್ಸ್, ಮತ್ತು ಇಂಡಿಯನ್ ಬಸ್ ಕ್ಲಿಕ್ಸ್ ಇಲ್ಲಿದ್ದಾರೆ ನೋಡಿ. ನಮ್ಮ ಇವರು ಕರ್ನಾಟಕದವರಲ್ಲ, ಬಟ್ ಕನ್ನಡ ಬರುತ್ತೆ ಅಲ್ವಾ ನಿಮಗೆ? ನೀವು ಬೇರೆ ಯಾವ ಸ್ಟೇಟ್ಗಳು? ನೀವು ಗುಜರಾತ್ ಅವರು. ಎಷ್ಟು ನೀಟಾಗಿ ಕನ್ನಡ ಮಾತಾಡ್ತಾರೆ. Wanna clear a bottle of Cabernet, wanna stay home not eat. ಹಾಯ್ ವಿವರ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಫೈನಲಿ ನಾವು ಈಗ ಪ್ರವಾಸ್ 5.0 ಎಕ್ಸಿಬಿಷನ್, ಮಲ್ಟಿ ನ್ಯಾಷನಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಸೆಂಟರ್ ಗುಜರಾತ್ ಕ್ಯಾಪಿಟಲ್ ಸಿಟಿ ಅಹಮದಾಬಾದಲ್ಲಿ ನಡೀತಾ ಇದೆ. ಆಲ್ರೆಡಿ ನಾನು ಇದ್ದೀನಿ ಇಲ್ಲಿ, ನೋಡ್ತಾ ಇರ್ಬೋದು, ಅಲ್ಲಿ ಇದೆ. ಮತ್ತು ಅಲ್ಲಿನೂ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡು ಹೋಗಬೇಕು. ನಾನು ಅರ್ಲಿ ಬಂದಿದ್ದೀನಿ ಸ್ವಲ್ಪ. ಕೆಲವೊಂದು ಟಾಟಾ ಮೋಟರ್ಸ್ನ ಬಸ್ಗಳಿದ್ದಾವೆ ನೋಡಿ ಯಾವ ಥರ ಇದೆ ಅಂತ. ಐ ಥಿಂಕ್ ಇವೆಲ್ಲ ನಿಮಗೆ ಸ್ಟಾಫ್ ಬಸ್ ಮತ್ತು ಕೆಲವೊಂದು ಸ್ಕೂಲ್ ಬಸ್ಸಸ್ಗೆಲ್ಲ ಯೂಸ್ ಮಾಡ್ತಾರೆ. ಟಾಟಾ ಸ್ಟಾರ್ ಬಸ್ಸಸ್ ಅಂತ ನಿಮಗೆ ಇಲ್ಲಿ ಈ ಥರ ಬಸ್ಸಸ್ಗಳು ನಿಮಗೆ ಕಾಣುವಂಥದ್ದು. ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಕಾಣುತ್ತೆ ಅಂತ. ಐ ಥಿಂಕ್ ನಿಮಗೆ ಇದು ಸಿಟಿ ಯೂಸಿಗೆ ಮಾತ್ರ. ಇಲ್ಲಿ ಈ ಥರ ಒಂದು ಸ್ಟಾರ್ ಬಸ್ ಪ್ರೈಮ್ LP412 ಅಂತ. ಆ್ಯಂಡ್ ದೆನ್ ಅಲ್ಟ್ರಾ ಪ್ರೀಮಿಯಮ್, ಅದಕ್ಕಿಂತ ಸ್ವಲ್ಪ ಪ್ರೀಮಿಯಮ್ ನಿಮಗೆ ಈ ಥರ ಬಸ್ ಇದೆ. ಮತ್ತು ಈ ಒಂದು ಬಸ್ ನೋಡೋದಾದರೆ ನಿಮಗೆ ಇಲ್ಲಿ ಈ ಥರ ಒಂದು ಲುಕ್ಕಲ್ಲಿ ಇದು CNG ಅಂತೆ ನೋಡಿ. ಟಾಟಾ CNG ಬಸ್ ನಿಮಗೆ ಈ ಥರ ಕಾಣುತ್ತೆ. ಆ್ಯಂಡ್ ಅಲ್ಟ್ರಾ ಪ್ರೈಮ್ SKL 11.6 ಇದು ಒಂದು ಬಸ್ ನಿಮಗೆ. ಆ್ಯಂಡ್ ಇಲ್ಲಿ ಬ್ಲೂ ಕಲರ್ ಒಂದು ನಿಮಗೆ ಅಲ್ಟ್ರಾ ಪ್ರೈಮ್ LPO 8.6 ಒಂದು ಬಸ್ಸು ನಿಮಗೆ. ಇದು ನಿಮಗೆ ಲೆಂತ್ ನೋಡೋದಾದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದಾಗಿದೆ. ಸಖತ್ತಾಗಿತ್ತು ಅಂತ ಹೇಳ್ಕೊಳ್ತೀನಿ. ಸಖತ್ತಾಗಿದೆ ಬಸ್ಗಳು. ಈ ಒಂದು ಎಕ್ಸಿಬಿಷನ್ ಸೆಂಟರಲ್ಲಿ ಈ ಥರ ಬಸ್ಗಳು ನಿಮಗೆ ನೋಡೋಕ್ಕೆ ಸಿಗುವಂಥದ್ದು. ವಿವರ್ಸ್, ಫೈನಲಿ ನಾವೀಗ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನಮ್ಮ ಒಂದು ರಿಜಿಸ್ಟ್ರೇಷನ್ ಫ್ರೆಂಡ್ ಸರ್ಕಲಲ್ಲೇ ಇಲ್ಲಿದೆ ನೋಡಿ. ಅದಕ್ಕೆ ಒಂದು ರಿಸಲ್ಟ್ ಇಲ್ಲಿದೆ. ಆ್ಯಂಡ್ ನಿಮಗೆ ಎಂಟ್ರೆನ್ಸ್ ಅಂತ ಬಂದರೆ ಈ ಥರ ಎಂಟ್ರೆನ್ಸ್. ಇಲ್ಲಿ ವೆಲ್ಕಮ್ ಪ್ರವಾಸ್ 5.0 ಅಂತ ಇಲ್ಲಿ ನಿಮಗೆ ಈ ಥರ ಒಂದು ವೆಲ್ಕಮಿಂಗ್ ಆಗಿ ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ದೆನ್ ಇಲ್ಲೆಲ್ಲ ಪೋಸ್ಟರ್ಸ್ ನೋಡ್ತಾ ಇರ್ಬೋದು, ಅವರು ನಿಮಗೆ ಗುಜರಾತ್ ಮಿನಿಸ್ಟರ್ಸ್. ಆ್ಯಂಡ್ ಇಲ್ಲಿ ಫೆಸ್ಟಿವಲ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಕನೆಕ್ಟಿಂಗ್ ಮೀಡಿಯಾ ಸೆಲೆಬ್ರೇಟಿಂಗ್ ಮೊಬಿಲಿಟಿ ಅಂತೇಳಿ ಒನ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿ ನ್ಯಾಷನಲ್ ಎಕ್ಸ್ಪೋ ಇದು. ಎಲ್ಲ ಒಂದು ಸ್ಟೇಟಲ್ಲೂ ನಡೀತಾ ಇರುತ್ತೆ. ಅಂದರೆ ಇಯರ್ಲಿ ಒಂದೊಂದು ಸ್ಟೇಟಲ್ಲಿ ಮಾಡ್ತಾರೆ ಇವರು. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಲೊಕೇಶನ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನು ಅಂತ. ನಾವು ಫಸ್ಟು ಈಗ ವೋಲ್ವೋ ಸೀಟರ್ ಕಮ್ ಸ್ಲೀಪರ್ ಬಸ್ನ ನೋಡೋಕೆ ಹೋಗಬೇಕು. ಆ್ಯಂಡ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಈ ಥರ ನಿಮಗೆ ಎಂಟ್ರೆನ್ಸ್ ಈ ಥರ ಕಾಣ್ತಾ ಇದೆ. ಆ್ಯಂಡ್ ನಮ್ಮ ವೋಲ್ವೋ ಎಲ್ಲ ನಿಮಗೆ ಈ ಥರ ಕಾಣ್ತಾ ಇದೆ. ಕೆಲವೊಂದು ಪರ್ಸ್ನಲ್ ಬೂತ್ಸ್ ಇದೆ, ಅಲ್ಲಿ ಕೆಲವೊಬ್ರು ಇನ್ವೈಟ್ ಮಾಡಿದಾರೆ, ಅಲ್ಲಿ ಹೋಗ್ಬೇಕು ನಾನು. ಇದು ಏನದು ಓಕೆ, ಟಾಟಾ ಮೋಟರ್ಸ್ದು ನಿಮಗೆ ಈ ಥರ ಕಮರ್ಷಿಯಲ್ ವೆಹಿಕಲ್ಸ್. ಆ್ಯಂಡ್ ದೆನ್ ಇನ್ನು ಸುಮಾರಿದೆ. ಹಾಗೆ ಹೋಗ್ತಾ ನಾನು ಫಸ್ಟು ವೋಲ್ವೋದು ನಿಮಗೆ ತೋರಿಸ್ಬಿಡ್ತೀನಿ. ಹಾಗೆ ಕಂಟಿನ್ಯೂ ನೋಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಈಗ ನಿಮಗೆ ಇಲ್ಲಿ ವೋಲ್ವೋ ಬಸ್ಸಸ್ ಅದೇ ಸೀಟರ್ ಕಮ್ ಸ್ಲೀಪರ್ ಬಸ್ ಏನು ನೋಡ್ತಾ ಇದ್ದೀರಾ, ಇಲ್ಲೇ ಸಿಗ್ತಾ ಹೋಗುತ್ತೆ ನೋಡಿ. ಅಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ವೋಲ್ವೋ ಸೀಟರ್ ಕಮ್ ಸ್ಲೀಪರ್ ಬಸ್ ಇದೆ. ಹೋಗೋಣ, ಅದ್ರ ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಸ್ವಲ್ಪ ಎಲ್ಲ ವಾಷಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಥರ ನೋಡೋಕ್ಕೆ ನಿಮಗೆ ಸಿಗುವಂತಹ ವೋಲ್ವೋ 9600 ಸ್ಲೀಪರ್ ಕಮ್ ಸೀಟರ್ ಬಸ್ ನಿಮಗೆ. ನಾನು ಹತ್ರ ಸಖತ್ ಎಕ್ಸೈಟ್ ಆಗಿದ್ದೀನಿ. ಔಟ್ಲುಕ್ ನೋಡಿನೇ ಸಖತ್ತಾಗಿದೆ. ನಿಮಗೆ ವೋಲ್ವೋ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸೈನೆಟಿ ಅವರು ನಿಮಗೆ ಭರತ್ ಬೆನ್ಸ್ ಅವರು ನಿಮಗೆ ಬಾಡಿ ಕೋಟರ್ಸ್ ಎಲ್ಲ ಬಿಲ್ಡ್ ಮಾಡ್ತಾರೆ. ಅವರ ಒಂದು ಬಸ್ ನಿಮಗೆ ಈ ಥರ ಕಾಣುವಂತಹ ಬಸ್ ನಿಮಗೆ ನೋಡ್ತಾ ಇರ್ಬೋದು. ಒಂದು ಗಾಡಿ ಆಲ್ರೆಡಿ ರಾಜಸ್ಥಾನ್ ರಿಜಿಸ್ಟ್ರೇಷನ್ ಅನಿಸುತ್ತೆ.
ಈ ಥರ ಕಾಣ್ತಾ ಇದೆ. ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಇವತ್ತಿಗೆ ಡೇ 3ಗೆ ಅವರು ಎಕ್ಸ್ಪ್ಲೋರ್ ಮಾಡಬೇಕಲ್ಲ, ಸೊ ಅದಕ್ಕೆ ಬಡಿಯಾ ಗಾಡಿ ಹೇ ಹಿಂದಿ ಬಂದ್ಬಿಡುತ್ತೆ. ಇಲ್ಲ ಆಟೋಮೆಟಿಕ್ ಬಂದರೆ ನಿಮಗೆ ಈ ಥರ ನೋಡೋಕ್ಕೆ ಸಿಗುವಂತಹ ಬಸ್ಸು. ವಾವ್, ಬನ್ನಿ ಈಗ ಆದರೂ ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ಬಿಡ್ತೀನಿ, ಯಾಕಂದ್ರೆ ಜಾಸ್ತಿ ಟೈಮ್ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಿಲ್ಲ. ಎಲ್ಲ ನಿಮಗೆ ಲಗೇಜ್ ಪ್ಲೇಸ್ ಸಿಗುತ್ತೆ. ಒಂಥರ ಸಕ್ಕತ್ತಾಗಿರುವಂಥ ಡಿಸೈನ್ ಇದು, ಒಂಥರ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಒಳಗಡೆ ಅಲ್ಲಿ ನೋಡಿ ನಿಮಗೆ ಓಲ್ವೋ ಥರ CC ಕ್ಯಾಮ್ರಾನು ಅಲ್ಲಿ ಕೊಟ್ಟಿರುವಂತಹ ಒಂದು ಇದು. ಮತ್ತು ಇಂಟೀರಿಯರ್ ನೋಡೋಕೆ ಬಂದರೆ ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಸೆನಿಟಿ ಭರತ್ ಬೆನ್ಸ್ AC ಸ್ಲೀಪರ್ 2+1 ನಿಮಗೆ ಈ ಥರ ನೋಡೋಕ್ಕೆ ಸಿಗುವಂಥದ್ದು. ಸಕ್ಕತ್ತಾಗಿದೆ ಇಂಟೀರಿಯರ್. ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ ನೋಡ್ತಿರ್ಬೋದು. ಜಾಸ್ತಿ ನೀವು ನಾನು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಕೊಡೋಕೆ ಹೋಗಲ್ಲ, ಯಾಕಂದರೆ ಟೈಮ್ ಇಲ್ಲ. ಆದಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಈ ಥರ ನಿಮಗೆ ಇರುವಂಥದ್ದು. ತುಂಬ ಡಿಮ್ಯಾಂಡ್ ಇದೆ ವೋಲ್ವೋಗೆ. ಎಲ್ಲರೂ ಕ್ಯೂ ನಿಂತಿದ್ದಾರೆ ಒಳಗಡೆ ಶೂಟ್ ಮಾಡೋಕ್ಕೆ. ಇನ್ನು ಎಲ್ಲ ಡೆಲಿಗೇಟ್ಸ್ ಎಲ್ಲ ಇದ್ದಾರೆ. ನಮಗೆ ಸಿಗುತ್ತಾ ಇಲ್ಲ, ಬಟ್ ಹೋಗೋಣ, ಬಿಡೋದು ಬೇಡ. ಇಲ್ಲಿವರೆಗೂ ಬಂದಿದ್ದೀವಿ, ಒಳಗಡೆ ಹೋಗದೆ ಇರ್ತೀವ, ಶೂಟ್ ಮಾಡೋಣ. ಇನ್ನು ಏನೇನೋ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಗಾಡಿನ. ಓಹೋ ಹೋ ಹೋ ವೋಲ್ವೋ 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 ವೋಲ್ವೋ. ಈಗ ನಮ್ಮ ಹತ್ರ ಓಲ್ವೋ ಎಂಪ್ಲಾಯಿನೇ ಇದ್ದಾರೆ, ಅವ್ರ ಹತ್ರನೇ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಸರ್ ಬನ್ನಿ. ನಮ್ಮ ಬ್ಯಾಂಗ್ಳೂರವರು ನಮ್ಮ ಕನ್ನಡದವರೇ ಸಿಕ್ಬಿಟ್ಟಿದ್ದಾರೆ. ಇದು ಬಂದು ಈ ಮಿರರು, ಅಂದರೆ ಈ ಮಿರರ್ ಈ ಕ್ಯಾಮ್ರಾ ಹಾಕಿದ್ದಾರಲ್ಲ, ಅದಕ್ಕೆ ಈ ಮಿರರ್ ಇದು ಕ್ಯಾಮ್ರಾ ಹಾಕಿರೋದ್ರಿಂದ ಈ ಮಿರರ್ ಅಂತಾರೆ. ಆಮೇಲೆ ಇದು ಬಂದು ಬ್ಲೈಂಡ್ ಸ್ಪಾಟು, ಇದು ಬಂದು ಮಿರರ್ ಹಿಂದೆಗಡೆ ಕಾಣಿಸುತ್ತೆ. ಇದು ಬಂದು ಫ್ರಂಟ್ ಡಿಜಿಟಲ್ ಕ್ಯಾಮ್ರಾ ಮುಂದೆಗಡೆ ಕಾಣಿಸುತ್ತೆ. ಮತ್ತು ಇದು ಬಂದು 360 ಡಿಗ್ರಿ ಕ್ಯಾಮ್ರಾ. ಇದು ನೋಡಿ, ಇಲ್ಲಿ ಮುಂದೆ ಎಲ್ಲರೂ ಜನ ಪಾಸ್ ಆದರೆ ಎಲ್ಲರೂ ಎಷ್ಟು ಮೀಟ್ರಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ ಇದರಲ್ಲಿ. ಆಮೇಲೆ ಅದು ಬಂದು ಲೆಫ್ಟ್ ಸೈಡ್ ಮಿರರು, ಈ ಮಿರರು. ಮತ್ತು ಇಲ್ಲಿ ಬಂದರೆ ಇದು ಬಂದು ಟೈರ್ ಪ್ರೆಸರು, ಇದು ಹೊಸ್ದಾಗಿ ಹಾಕಿರೋದು. ಆಮೇಲೆ ಇದು ಸನ್ ಬ್ಲೆಂಡರ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಇದು ಮಾಡಿದ್ದಾರೆ. ಇದು ಬಟನ್ ಹಾಕಿದ್ರೆ ನೋಡಿ, ಇದು ಸನ್ ಇದು ರೂಪ್ ಕೆಳಗಡೆ ಬರ್ತದೆ. ಅದು ಫಸ್ಟ್ ಟೈಮ್. ಹಳೆದಲ್ಲೆಲ್ಲ ಕೈಯಿಂದ ಎಳಿಬೇಕಾಯಿತು, ಇದೆಲ್ಲ ಚುಚ್ಚಾಗದೆ ಆಟೋಮೆಟಿಕ್, ಇದು ಚುಚ್ಚಾಗದೆ ಬರ್ತದೆ, ಮೇಲೆ ಹೋಗ್ತದೆ ಆ ಥರ. ಮತ್ತು ಇದು ಬಂದು ಆಲ್ಕೋಹಾಲ್ ಬ್ರೇಕಿಂಗ್ ಅದು ಕ್ಯಾಮ್ರಾ. ಇದು ಬ್ಲೂಯಿಂಗ್ ಮಿಷಿನ್, ಆಲ್ಕೋಹಾಲ್ ಬ್ಲೂಯಿಂಗ್ ಮಿಷಿನ್. ಇದು ಬ್ಲೂಯಿಂಗ್ ಮಾಡಿದ್ರೆ ಮಾತ್ರ. ಇವಾಗ ಕಂಪ್ನಿಯಿಂದನೇ ಕೊಡ್ತಾರೆ. ಈಗ ಕಂಪ್ನಿಯಿಂದನೇ ಕೊಡ್ತಾರೆ. ಅದು ಬಂದು DMS ಕ್ಯಾಮ್ರಾ. ಅದು ಇಷ್ಟಿದೆ ಇದರಲ್ಲಿ. ನಾರ್ಮಲ್ ಎಲ್ಲ ಇನ್ನೆಲ್ಲ ಮಾಮೂಲಿ ಇದೆ, ಚೇಂಜಸ್ ಏನಿಲ್ಲ, ಕರೆಕ್ಟಾಗಿ ಎಲ್ಲ ಇದೆ. ಓಕೆ. ಆ್ಯಂಡ್ ಮೋರ್ ಓವರ್ ನಾನು ಏನು ಮಿಸ್ ಮಾಡಿದೆ ಅಂತ ಅವರೇ ಹೇಳಿದ್ರು. ಇದರಲ್ಲಿ ನಿಮಗೆ ರೆಫ್ರಿಜರೇಟರ್, ಫ್ರಿಜ್ ಕೂಡ ಸಿಗುವಂತಹದ್ದು. ಇಲ್ಲಿ ಬಂದರೆ ನೋಡಿ ನಿಮಗೆ ವಾವ್, ರೆಫ್ರಿಜರೇಟರ್ ಯಾವ ಥರ ನಿಮಗೆ ಸಿಗ್ತಾ ಇದೆ ಅಂತ ಇಲ್ಲಿ. ಒಂದು ಸೆಕೆಂಡ್, ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾಯಿದೆ. ಐ ಥಿಂಕ್ ಓಪನ್ ಮಾಡಿಸೋಣ. ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಟೈಮ್ ಓಪನ್ ಮಾಡಿಸೋಣ ತಡೀರಿ. ಈಗ ರೆಫ್ರಿಜರೇಟರ್ ಓಪನ್ ಮಾಡಿಸೋಣ. ಸಖತ್ತಾಗಿರುವಂಥ ಫ್ಯೂಚರ್ ಇದು. ವಾವ್, ವಾಟ್ ಅ ಟೆಕ್ನಾಲಜಿ. ಕಾಫಿ ಡೇ ಆನ್ ವೀಲ್ಸ್ ಅಂತ ಹೇಳ್ಬೋದು. ಸಕ್ಕತ್ತಾಗಿರುವಂತಹ ನಿಮಗೆ ನೋಡಿ ಏನೇನು ಫ್ಯೂಚರ್ಸ್ ಇದೆ ಅಲ್ಲಿ. ಇಲ್ಲಿ ನಿಮಗೆ ಕಾಫಿ ಕಂಡೆನ್ಸರ್ ಎಲ್ಲ ಬರುತ್ತೆ, ಮಿಷಿನ್ಸು. ಆ್ಯಂಡ್ ಇಲ್ಲಿ ಟ್ರೇ ಕೂಡ ಸಿಗುವಂಥದ್ದು ನಿಮಗೆ. ಸಾಸೇಜ್ ಸಕ್ಕತ್ತಾಗಿರುವಂತಹ ಬಸ್ ಇದು. ಇದು ನಿಮಗೆ ಕೋಲ್ಡ್ ರೆಫ್ರಿಜರೇಟರ್. ಈ ಥರ ಇಂಟೀರಿಯರ್ ನಿಮ್ಗೆ ಈ ಥರ ಸಿಗುತ್ತೆ. ಆ್ಯಂಡ್ ಆ ಕಡೆ ಬಂದರೆ ನಿಮಗೆ ಆ್ಯಸ್ ಯೂಶ್ವಲ್ ವಾಶ್ರೂಮ್ ಇರುತ್ತೆ. ಇದೊಂದು ಮಿಸ್ ಮಾಡಿಬಿಟ್ಟಿದೆ ನಾನು, ಪಾಪ ಅವರೇ ನೆನಪು ಮಾಡಿದ್ರು. ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು. ಆ್ಯಂಡ್ ಹೋಗೋಣ ಬನ್ನಿ ಈಗ. ಹಾಯ್ ವಿವರ್ಸ್, ಈಗ ಅಲ್ಲೆಲ್ಲ ಓಲೋದು ಮುಗಿಸ್ಕೊಂಡು ನಿಮಗೆ ಇಲ್ಲಿ ಬಂದೀವಿ. ಏನಂತ ಹೇಳಿದ್ರೆ JTAC ಅಂತ ಹೇಳ್ಬಿಟ್ಟು ನಿಮಗೆ AC ಸಿಸ್ಟಮ್ಸ್ ಎಲ್ಲ ಕೆಲವೊಂದು ಮಾಡ್ತಾರೆ. ಅದು ನಿಮಗೆ ಇಲ್ಲಿ ನೋಡೋಕೆ ಸಿಗುವಂಥದ್ದು. ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ಕಂಪ್ರೆಷನ್, ಡಿಪ್ಲೇಸ್ಮೆಂಟ್, ರೆಫ್ರಿಜರೇಷನ್ಸ್ ಏನೇನಿದ್ರು ವರ್ಕು ಈ ಒಂದು ಎಲ್ಲ ಕಂಪ್ನಿಯವರು ಇಲ್ಲಿ ಇಟ್ಟಿರುವಂಥದ್ದು. ಟ್ರಾನ್ಸ್ ಕಾರ್ ಇದೆ, JTAC AC ಸಿಸ್ಟಮ್ಸ್. ಆ್ಯಂಡ್ ಇದೆಲ್ಲ ನಿಮಗೆ ಈ ಥರ ನೋಡೋಕ್ಕೆ ಸಿಗುವಂಥದ್ದು. ನಾನು ನಿಮಗೆ ಮೇನ್ ತೋರಿಸ್ತೀನಿ. ಎಲ್ಲದನ್ನು ನಿಮಗೆ ನಾನು ತೋರ್ಸೋಕ್ಕಾಗಲ್ಲ, ಯಾಕಂತಂದರೆ ಟೈಮ್ ಇಲ್ಲ. ಮೋರ್ ಓವರ್
ಆ್ಯಂಡ್ ಅಹರ್ಮಾ ಇಲ್ಲೊಂದಿದೆ. ಆ್ಯಂಡ್ ಜಿಂಗ್ ಬಸ್ ಇಲ್ಲಿದೆ. ಏನಾದ್ರು ವೆಹಿಕಲ್ ಅಟ್ಯಾಚಸ್ ಮಾಡ್ತಾ ಇದ್ದರೆ ಇಲ್ಲೂ ಕೂಡ ಮಾಡ್ಬೋದು. ಜಿಂಗ್ ಮ್ಯಾಕ್ಸ್ ಆ್ಯಂಡ್ ಸ್ಮಾರ್ಟ್ ಸಿಟಿ ಇಲ್ಲಿದೆ. ಇಂಟರ್ಸಿಟಿ ಇಲ್ಲೆಲ್ಲ ಫ್ರಾಂಚೈಸಿ ಏನಾದರೂ ಅಟ್ಯಾಚ್ ಮಾಡಿಸೋದಿದ್ರೆ ಇಲ್ಲಿ ಮಾಡಿಸ್ಬೋದು. ನಿಮಗೆ ಈ ಥರ ಎಲ್ಲ ನೋಡೋಕ್ಕೆ ಸಿಗ್ತಾ ಇದೆ. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನಿಮಗೆ. ಆ್ಯಂಡ್ ಅಲ್ಲಿ ಫ್ಲಿಕ್ಸ್ ಬಸ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಫ್ಲಿಕ್ಸ್ ಬಸ್ ನಿಮಗೆ ಇಲ್ಲಿ ಈ ಥರ ಇದೆ. ಫ್ಲೆಕ್ಸ್ ಬಸ್ ಇಲ್ಲಿ ಇನ್ನೊಂದು ನಿಮಗೆ ಮೈಟೆಕ್ ಬಸ್ ಡೋರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಾಣ್ತಾ ಇದೆ ನೋಡಿ. ಸಕ್ಕತ್ತಾಗಿರುವಂತಹ ಒಂದು ಏನೋ ಒಂದು ಇಟ್ಟಿದ್ದಾರೆ ಇಲ್ಲಿ. ಎಲೆಕ್ಟ್ರಿಕ್ ಡೋರ್ ಸಿಸ್ಟಮ್ಸ್ ಎಲ್ಲ ಏನೋ ಮಾಡ್ತಾರೆ. ನಿಮಗೆ ಈ ಥರ ಕಾಣುವಂತಹ ಒಂದು ಬಸ್ಸು. ಒಳಗಡೆ ನಿಮಗೆ ಇಂಟೀರಿಯರ್ನ ತೋರಿಸ್ತೀನಿ ಬಂದರೆ. ನಿಮಗೆ ಈ ಥರ ಕಾಣುವಂತಹ ಒಂದು ಬಸ್ಸು ಏನೋ ಒಂಥರ ಡಿಫ್ರೆಂಟಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಏನಾದರೂ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಇದ್ದರೆ ಅಲ್ಲಿ ಮೂವ್ ಆನ್ ಆಗಲಿಕ್ಕೆ. ಆ್ಯಂಡ್ ಇಲ್ಲಿ ನಿಮಗೆ ಅವರ ಒಂದು ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಸಕ್ಕತ್ತಾಗಿ ಏನೇನೋ ಇದೆ. ನನಗೂ ಅದನ್ನು ತಿಳ್ಕೊಳ್ಳೋ ಟೈಮ್ ಇಲ್ಲ ಆ್ಯಕ್ಚುಲಿ. ಈ ಥರ ನಿಮಗೆ ಹಾಯ್ ವಿವರ್ಸ್, ಈಗ ನಾವು ಓಲೋ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಮ್ಮ ಒಬ್ಬರು ಡ್ಯಾಶ್ ಕ್ಯಾಮ್ ಎಲ್ಲ ಅದಕ್ಕೆ ಸಪ್ಲೈ ಮಾಡ್ತಾರೆ. ವೋಲ್ವೋ ಆ್ಯಂಡ್ ಎನಿ ಅದರ್ಗೆ ರಾಜೇಶ್ ಟ್ರಾನ್ಸ್ಪೋರ್ಟ್ಸ್ ಆಯಿತು, ಪುಂಚೇರಿಗಾಯಿತು ಎಲ್ಲ ಸಪ್ಲೈ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ನಿಮಗೆ ಮೀಟ್ ಮಾಡಿಸ್ತೀನಿ. ಇಲ್ಲಿ ನಿಮಗೆ ಸುತ್ಲೇಜ್ ಬಸ್ನ S2000 ಪ್ರೈಮ್ ಬಸ್ ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾಯಿದೆ ನೋಡಿ. ಇಲ್ಲಿ ಒಂಥರ ನನಗೆ ನಾರ್ಮಲ್ ಡಿಸೈನ್ ಅನ್ನಿಸ್ತು, ಇದರಲ್ಲಿ ಡಿಫ್ರೆಂಟಾಗಿ ಏನಿಲ್ಲ. ಈ ಥರ ನಿಮಗೆ ಕಾಣುವಂತಹ ಸುತ್ಲೇಜ್ ಬಸ್. ಆ್ಯಂಡ್ ಭರತ್ ಬೆನ್ಸ್ ಚಾರ್ಜಿ ನಿಮಗೆ ಈ ಥರ ಇದೆ ನೋಡಿ. ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂತ ಸಕ್ಕತ್ತಾಗಿ ಯಾವತ್ತೂ ನೋಡಿಲ್ಲ ಅಂದ್ಕೊಳ್ತೀನಿ, ನೋಡಿಬಿಡಿ. 13.5 ಮೀಟರ್ನ ಒಂದು ಭರತ್ ಬೆನ್ಸ್ ಚಾರ್ಜಿ. ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ನಿಮಗೆ ಅದೇ ರೀತಿ ಸನ್ ಮೊಬಿಲಿಟಿ ಅವರ ಎಲೆಕ್ಟ್ರಿಕ್ ಟಾಟಾ ಸ್ಟಾರ್ ಬಸ್ EV ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ ಇಲ್ಲಿ. ಇದರ ನಿಮಗೆ ಫ್ಯೂಚರ್ಸ್ ನೋಡೋಕ್ಕೆ ಬಂದರೆ ಫಿಕ್ಸೆಡ್ ಬ್ಯಾಟ್ರೀಸ್ ನೋಡಿ. ಇದು ನಿಮಗೆ ಸ್ವೈಪಬಲ್ ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ. ಎಕನಾಮಿಕಲಿ ವೇರಿಯಬಲ್ ಫಾರ್ 100 to 150 ಕಿಲೋಮೀಟರ್ ರೇಂಜ್ ಸಿಗುವಂತಹ ಒಂದು ಬಸ್ ಇದು. ಆ್ಯಂಡ್ ನಿಮಗೆ ಆ ಸೈಡ್ ಬಂತು ಹೇಳಿದ್ರೆ ನಿಮಗೆ ಸ್ವೈಪಬಲ್ ಬ್ಯಾಟ್ರಿ ನಿಮಗೆ ಯಾವ ಥರ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಈ ಥರ ಸಿಗುವಂತಹ ಒಂದು ಸ್ವೈಪಬಲ್ ಬ್ಯಾಟ್ರಿ ಸ್ಟಾರ್ EV ಟಾಟಾ ಬಸ್. ಆ್ಯಂಡ್ ಇಲ್ಲಿನೂ ನಿಮಗೆ ಡ್ರೈವಿಂಗ್ ಗ್ರೀನರ್ ಟುಮಾರೋ ಅಂತ ಒಂದು ಬಸ್ ಇದೆ. ಇಲ್ಲಿ ನಿಮಗೆ ಸ್ವಿಚ್ ಎಲೆಕ್ಟ್ರಿಕ್ ನಮ್ಮ BMTCಯಲ್ಲಿ ಏನು ನೋಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಬಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇರುವಂತಹ ಬಸ್ಸು. ಈ ಒಂದು ಬಸ್ಸು ನಿಮಗೆ ಇದು ಡಿಸೈನ್ ನೋಡಿ ಸಖತ್ತಾಗಿ ಇರುವಂತಹ ಬಸ್ಸು. ಇದು ನಿಮಗೆ ನಾರ್ಮಲಾಗಿ ಸಿಗ್ತಾ ಇದೆ. ಬಟ್ ಆ ಡಿಸೈನ್ ನೋಡಿ ನಿಮಗೆ ಇದು 13.5 ಮೀಟರ್. ಐ ಥಿಂಕ್ ಇದು ನಿಮಗೆ ಚಿಕ್ಕದಾಗಿರುವಂಥ ಒಂದು 9.5 ಮೀಟರ್ ಇರುವಂಥ ಬಸ್ಸು. ನಿಮಗೆ ಇಂಟೀರಿಯರ್ ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇರುವಂತಹ ಒಂದು ಬಸ್ಸು ಸ್ಟಾರ್ ಸ್ವಿಚ್ EV. ಹಾಯ್ ವಿವರ್ಸ್, ಕೆಲವೊಬ್ಬರು ಸುಮಾರು ಜನ ಕ್ರೆಸ್ಟ್ ಲೈನ್ ಅವತ್ತು ಇವೆಂಟ್ ಆದಮೇಲೆ ಏನಾಯಿತು ಅಂತ ಕೇಳಿದ್ದೀರಾ. ಇಲ್ಲಿ ನಿಮಗೆ ಪ್ರವಾಸ್ 5.0ದಲ್ಲಿ ನಿಮಗೆ ಸಿಗ್ತಾ ಇದ್ದಾರೆ. ಕೆಲವೊಂದೆಲ್ಲ ಈಗ ಸೀಟರ್ ಬಸ್ಸಸ್ನೆಲ್ಲ ಮಾಡಿದ್ದಾರೆ. ಇಲ್ಲಿ ಪ್ರೋಟೋಟೈಪ್ ಕೆಲವೊಂದು ಬಸ್ಸಸ್ನ ಇಟ್ಟಿದ್ದಾರೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಕ್ರೆಸ್ಟ್ ಲೈನ್ ಟೆಕ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್, ತುಮಕೂರು, ವಸಂತನಾಥ ಸಾಪುರ, ಕರ್ನಾಟಕ. ನಾವು ಫಸ್ಟ್ ಟೈಮ್ ಈಗ ಪ್ರವಾಸಕ್ಕೆ ಬಂದಿದ್ದೀವಿ. ಲಾಸ್ಟ್ ಇಯರ್ ನಾವು ಬಸ್ಸು ಲಾಂಚ್ ಮಾಡಿದ್ವಿ. ನಮ್ಮದು ಏನಿದೆ ಈಗ ಪ್ರೆಸೆಂಟ್ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ARI, ಅದರದ್ದು ಪ್ರಕಾರ ನಾವು ಈಗ ವಿ ಆರ್ ಎಲಿಜಿಬಲ್ ಟು ಸ್ಲೀಪರ್ ಕೋಚ್ಗೆ ಎಲಿಜಿಬಲ್ ಆಗಿದ್ದೀವಿ. ನಮ್ಮದು 153 ಏನಿದೆ ಅದು ಆಲ್ರೆಡಿ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಅದಕ್ಕಾಗಿ ನಾವು 3 ಮಾಡಲ್ ಮಾಡಿದ್ದೀವಿ. ಒಂದು ಈಗಲ್ ಅಂತೇಳಿ, ಇದು ಫ್ರಂಟ್ ಆ್ಯಂಡ್ ರಿಯರ್ ಶೋ. ಆ ಮಾಡಲ್ನ ನಾವು ಪ್ರವಾಸಲ್ಲಿ ಎಕ್ಸಿಬಿಟ್ ಮಾಡ್ತಾಯಿದ್ದೀವಿ. ಇಲ್ಲ ಸರ್, ಇದು ಅನ್ಕಂತ ಇನ್ನೊಂದು 15 ಡೇಸಲ್ಲಿ ರೆಡಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು, ಏಕೆಂದರೆ ಕಸ್ಟಮರ್ಸು ಡಿಫ್ರೆಂಟ್ ಶೋಸ್ ಕೇಳ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಫಾಲ್ಕನ್ ಶೋ ಅಂತೇಳಿ, ಇದು ಆ್ಯಕ್ಚುಲಿ ಫಾಲ್ಕನ್ ಶೋ ಅಂತ. ಇದೊಂದು ಫ್ರಂಟ್ ಒಂದು ರಿಯರ್ ಶೋ ರೆಡಿ ಆಗಿದೆ. ಇಲ್ಲ ಪ್ರೋಟೋಗೋಸ್ಕರ ಮಾಡಿರೋದು. ಇದು ಸ್ಲೀಪರ್ ಕೋಚು 13.5 ಮೀಟರು. ನೆಕ್ಸ್ಟ್ ಇನ್ನೊಂದು ಹೊಸ ಮಾಡಲು, ಇದು ಡೆವಲಪ್ಮೆಂಟಲ್ ಪೊಸಿಷನ್ನಲ್ಲಿದೆ. ಕ್ರಿಸ್ಟ್ ಲೈನ್ ಕ್ರಿಪ್ಟಾನ್ ಅಂತ ಹೇಳಿಬಿಟ್ಟು ಇದು ಒಂದು ಮಾಡಲ್ ನಾವು ಈಗ ಪ್ರವಾಸಲ್ಲಿ ಎಕ್ಸಿಬಿಟ್ ಮಾಡ್ತಾಯಿದ್ದೀವಿ.
ನೋಡಿದ್ರಲ್ಲ ಇವರು ಕ್ರೆಸ್ಟ್ಲೈನ್ ಟೆಕ್ ಮೊಬಿಲಿಟಿ ಅವರ ಪ್ರೋಟೋಟೈಪ್ಸ್ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ಬ್ಯಾಂಗ್ಳೂರಲ್ಲಿ ಮತ್ತು ತುಮಕೂರಲ್ಲಿ ಸಿಗ್ತಾ ಹೋಗುತ್ತೆ, ಅಲ್ಲಿ ನಿಮ್ಗೆ ತೋರಿಸ್ತೀವಿ. ಅವರ ಎಲೆಕ್ಟ್ರಿಕ್ ಬಸ್ ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಆ್ಯಂಡ್ ದೆನ್ ಅವರ ಒಂದು ಚಾರ್ಜಿಂಗ್ ಇಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಬಸ್ಸು ಥರನೇ ಒಂದು ಇದೆ ಎಲೆಕ್ಟ್ರಿಕ್ ಬಸ್, ಅದನ್ನ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಓಹೋ, ಇಲ್ಲಿ ನೋಡಿ ನಿಮಗೆ ಎಲೆಕ್ಟ್ರಿಕ್ನ ಒಂದು ಟಾಟಾ ಟ್ರಕ್ ಕಾರ್ಸ್ ಕೂಡ ಇರುವಂಥದ್ದು. ಮತ್ತು ಮಾರುತಿ ಸುಜುಕಿ ಎಲೆಕ್ಟ್ರಿಕ್ ಕಾರ್ಗಳು, ಮತ್ತು ನಿಮಗೆ ಇಲ್ಲಿ ಎಲ್ಲ ಫ್ಯೂಲ್ ಎಲ್ಲ ಕಾರ್ಗಳು CNG ಇದೆ. ಎಲೆಕ್ಟ್ರಿಕ್ ಬಾಸ್. ಹಾಯ್ ವಿವರ್ಸ್, ನಿಮಗೆ ಇಲ್ಲಿ MG ಅವರ ನ್ಯೂ ಸ್ಟಾರ್ಸ್ ಬಸ್ಸಸ್ ನಿಮಗೆ ಈ ಥರ ಪ್ರೀಮಿಯಮ್ ಆಗಿ ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಒಂದು ನಿಮಗೆ ಡಿಸೈನ್ ಮಾತ್ರ ಸಕ್ಕತ್ತಾಗಿರುವಂಥದ್ದು. ಆ್ಯಂಡ್ ಇಂಟೀರಿಯರ್ ಬಂದರೆ ನಿಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಇದು ನಮ್ಮ ಕ್ಯಾಪ್ಟನ್ ಸರ್, ಹಾಯ್. ಆ್ಯಂಡ್ ಇಲ್ಲಿ ನಿಮಗೆ ಪ್ರೀಮಿಯಮ್ ಆಗಿರುವಂಥ ಒಂದು ಬಿಸ್ನೆಸ್ ಕ್ಲಾಸ್ ಒಂದು ನೋಡ್ತಾ ಇರ್ಬೋದು. ಲೆದರ್ ಕ್ವಾಲಿಟಿ, ಆಲ್ಸೋ ಕಂಫರ್ಟೇಬಲ್ ಐ ಥಿಂಕ್. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಲಗೇಜ್ ಸ್ಪೇಸ್ ಸಿಗುವಂಥದ್ದು ಆ್ಯಂಡ್ SOS. ಆ್ಯಂಡ್ ಇಲ್ಲಿ ಮತ್ತು ಅಲಾರಾಮ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ CC ಕ್ಯಾಮ್ರಾ ಇಲ್ಲ, ಅಲ್ಲಿ ಎಂಡಲ್ಲಿ ಇರುತ್ತೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಪಿಲ್ಲೋ ಇಂಟೀರಿಯರ್ ಈ ಥರ ಇರುವಂಥದ್ದು. ಆ್ಯಂಡ್ ಇದು ನಿಮಗೆ ರೆಡ್ ಕಲರ್ ಬಂದರೆ ಇದು ಪ್ರೀಮಿಯಮ್ ಆಗಿರುವಂಥ ಒಂದು ಲುಕ್ಕು ಈ ಬಸ್ಸಲ್ಲಿ ನೋಡ್ತಾ ಇರ್ಬೋದು. ಲಗೇಜ್ ಸ್ಪೇಸ್ ಯಾವ ಥರ ಇದೆ ಅಂತ ಈ ಥರ ನೋಡೋಕ್ಕೆ ನಿಮಗೆ ಸಿಗ್ತಾ ಇದೆ. ಫುಲ್ ಸಕ್ಕತ್ತಾಗಿರುವಂಥದ್ದು. ಹಾಯ್ ವಿವರ್ಸ್, ಇವತ್ತಿನ ನನ್ನ ಒಂದು ಪ್ರವಾಸ್ 5.0 ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ತಲೆ ಓಡ್ತಾ ಇಲ್ಲ ಯಾವ್ದು ತೊಗೋಬೇಕು ಯಾವುದು ಇಲ್ಲ ಅಂತ. ಅದಕ್ಕೆ ತಲೆ ಏನೇನು ತೊಗೊಂಡಿದ್ದೀನಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದು ನೀವು ಯೂಟ್ಯೂಬಲ್ಲಿ ನೋಡ್ತಿರುವಂಥ ಬ್ಲಾಗ್ ಆಗಿರುತ್ತೆ. ಇದಾಗಿತ್ತು ಪ್ರವಾಸ್ 5.0 ಅಹಮದಾಬಾದ್ ಗಾಂಧಿನಗರ್ನ ಒಂದು ಜರ್ನಿ. ನೆಕ್ಸ್ಟ್ ನೋಡೋಣ ಚೆನ್ನೈಲಿರುತ್ತೆ ಅಂತ ಹೇಳಿದ್ದಾರೆ. ಇದ್ದರೆ ಅಲ್ಲಿ ಕಂಪ್ಲೀಟ್ 3 ಡೇಸ್ನೂ ಅಟೆಂಡ್ ಮಾಡೋಣ. ಇದು ನಂಗೆ ಸಡನ್ ಪ್ಲ್ಯಾನ್ ಆಗಿತ್ತು, ಅದಕ್ಕೆ ಜಾಸ್ತಿ ನನಗೆ ಏನು ಮಾಡೋಕ್ಕೆ ಗೊತ್ತಾಗಿಲ್ಲ. ಓಕೆ, ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಬಟ್ ಇದರಲ್ಲಿ ನನಗೆ ಓಲ್ವೋದು ಮಾತ್ರ ಚೆನ್ನಾಗಿ ಇಷ್ಟ ಆಯಿತು. ಒಳ್ಳೆ ಅಪ್ಗ್ರೇಡೆಡ್ ಅಂತ ಹೇಳ್ಬೋದು. ನೋಡೋಣ ಇದು ಯಾವುದಾದ್ರೂ ಫಸ್ಟ್ ಡೆಲಿವರಿ ತೊಗೊಂಡ್ರೆ ಅಲ್ಲಿ ನಾವು ಅಟೆಂಡ್ ಆಗೋಣ. ಇದು ನಮ್ಮ ಬೀಸ್ಟ್. ಹಾಯ್ ವ್ಯೂವರ್ಸ್, ಮತ್ತು ಇಂಡಿಯನ್ ಬಸ್ ಕ್ಲಿಕ್ಸ್ ಇಲ್ಲಿದ್ದಾರೆ ನೋಡಿ. ನಮ್ಮ ಇವರು ಕರ್ನಾಟಕದವರಲ್ಲ, ಬಟ್ ಕನ್ನಡ ಬರುತ್ತೆ ಅಲ್ವಾ ನಿಮಗೆ? ನೀವು ಬೇರೆ ಯಾವ ಸ್ಟೇಟ್ ಬ್ರೋ ನೀವು? ಗುಜರಾತ್ ಅವರು. ಎಷ್ಟು ನೀಟಾಗಿ ಕನ್ನಡ ಮಾತಾಡ್ತಾರೆ. ನಮಗೂ ತುಂಬ ದಿನದಿಂದ ಫ್ರೆಂಡ್ಸ್ ಇದ್ದಾರೆ, ಐ ಥಿಂಕ್ ರಿಯೋಯಿಂದ. ಚೆನ್ನಾಗಿ ನೀವು ನೋಡಿ. ನೈಸ್ ಟು ಮೀಟ್ ಯು ಬ್ರೋ. ಬ್ರೋ ಇದೇ ರೀತಿ ನಮ್ಮ ಕರ್ನಾಟಕದಿಂದ ನೋಡಿ ನಾನು ಒಬ್ಬನಿದ್ದೀನಿ, ಬಟ್ ಇವರು ಬೇರೆ ಸ್ಟೇಟಿಂದ ಬಂದು ಯಾವ ಥರ ಇದ್ದಾರೆ ಅಂತ ನಾವು ಗ್ರೋ ಅಪ್ ಆಗೋಣ. ಎಲ್ಲಿದ್ದಾನೆ ಅವನು? ಓಕೆ, ಪೃಥ್ವಿ ಅಂತ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ನಿಮಗೆ ತೋರಿಸ್ತೀನಿ ಬಂದಮೇಲೆ. ಸಿಗೋಣ ಆಮೇಲೆ. ಹಾಯ್ ವಿವರ್ಸ್, ಈಗ ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಪ್ರವಾಸ್ 5.0 ಇಲ್ಲಿಗೆ ಎಂಡ್ ಆಯಿತು. ಈಗ ನಾವು ಕ್ಯಾಬ್ ಬುಕ್ ಮಾಡಿದ್ದೀನಿ ಏರ್ಪೋರ್ಟ್ಗೆ. ಅಹಮದಾಬಾದ್ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ ಏರ್ಪೋರ್ಟ್ಗೆ ಕ್ಯಾಬ್ ಬರ್ತಾಯಿದೆ, ಹೋಗೋಣ. ಲೈಟಾಗಿ ನಿಮಗೆ ಏರ್ಪೋರ್ಟ್ನ ಒಂದು ರೋಡ್ ಯಾವ ಥರ ಇರುತ್ತೆ ಇಲ್ಲಿಂದ ಅಂಥೇಳಿ ಅದನ್ನು ಸ್ವಲ್ಪ ಬ್ಲಾಗ್ ಮಾಡಿ ತೋರಿಸ್ತೀನಿ. ಸಖತ್ತಾಗಿತ್ತು, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ನಮ್ಮ ವೆಹಿಕಲ್ ಬರ್ತಾ ಇದೆ, ನಾವು ಹೋಗ್ಬಿಡೋಣ. ಹಲೋ. Wanna clear a bottle of Cabernet. Wanna stay home, not even drink.